ಎರಡು ಭಿನ್ನವಾದ ಚಿತ್ರಣಗಳನ್ನು ನಿಮಗೆ ಆರಂಭದಲ್ಲಿ ಹೇಳಿದೆ. ಒಂದು ಅರಬರ ನಾಡಾದ ಅಬುಧಾಬಿನಲ್ಲಿ ನಡೆಯುತ್ತಿರುವುದು, ಇನ್ನೊಂದು ನಮ್ಮದೇ ಊರಾದ ದೆಹಲಿಯ ಹೊರವಲಯದಲ್ಲಿ ನಡೆಯುತ್ತಿರುವುದು. ಮೊದಲು ದಿಲ್ಲಿಯ ಹೊರವಲಯಕ್ಕೆ ಬರೋಣ. ಸಾರ್ವತ್ರಿಕ ಚುನಾವಣೆಯಲ್ಲಿ INDIA ಗೆದ್ದರೆ ಯಾಕಂದರೆ ಗೊತ್ತಿಲ್ಲ ನಮಗೆ, ಎಲ್ಲ ಬೆಳೆಗಳಿಗೆ ಬೆಂಬಲ ನೀಡುವಂತಹ ಪ್ರಕಟಣೆಯನ್ನು ರಾಹುಲ್ ಗಾಂಧಿ ನಿನ್ನೆ ಮಾಡಿದ್ರು. ಖರ್ಗೆ ಹೌದೆಂದು ಬಿಟ್ಟರು. ಅದಕ್ಕೆ ಇವತ್ತು UPA ಅಂದರೆ BJPಯ ಕೆಲವರು ಅದಕ್ಕೆ ಅವರ ಹಳೆಯ ಕಥೆಯನ್ನು ಹೆಕ್ಕಿ ತೆಗೆದು ಡಿಶುಮ್ ಅಂತ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಈಗ ಒಪ್ಪುತ್ತೇವೆ ಎನ್ನುತ್ತಿರುವ ಕಾಂಗ್ರೆಸ್ ಈ ಹಿಂದೆ ತಾನೇ ಲೋಕಸಭೆಯಲ್ಲಿ ಬಿಲ್ಕುಲ್ ಜಾರಿಗೆ ತರಕ್ಕಾಗಲ್ಲ ಅಂತ ಯಾಕೆ ಹೇಳಿದ್ರಿ ಅಂತ ಹಿಡ್ಕೊಂಡ್ರು. 2010 ಸರಿಸುಮಾರು BJPಯ ಅವತ್ತು ಪ್ರಕಾಶ್ ಜಾವಡೇಕರ್ ಒಂದು ಪ್ರಶ್ನೆಯನ್ನು ರಾಜ್ಯಸಭೆಯಲ್ಲಿ ಕೇಳಿದ್ದು ಉಂಟು. ಅದಕ್ಕೆ UPA ಸರ್ಕಾರದ ಅಂದಿನ ಕೃಷಿ ಮಂತ್ರಿಗಳು ಒಂದು ಉತ್ತರ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಎಲ್ಲ ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆ ಕುರಿತ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಜಾರಿ ಮಾಡಲು ಸಾಧ್ಯವೇ ಇಲ್ಲ ಅಂತ ಆವತ್ತಿನ ಉತ್ತರ. ನಾನು ನಿನ್ನೆ ನ್ಯೂಸಲ್ಲಿ ಹೇಳ್ತಿದ್ದೆ, MSPಯನ್ನು ಜಾರಿಗೆ ತರಲು ಸಾಧ್ಯವೇ ಇಲ್ಲವೇ? ಸಾಧ್ಯ ಇದೆ. ಹಾಗಿದ್ದರೆ ಎಲ್ಲವುದಕ್ಕೂ ಕೊಡಬೇಕಾ? ಆಗಲ್ಲ. ಕೆಲವು ಆಯ್ದ ಬೆಳೆಗಳಿಗೆ ಆಯ್ದ ರೂಪದಲ್ಲಿ ಕೊಡಬಹುವಂತಹ ಪ್ರಯತ್ನಗಳು ಆಗಬಹುದೇನೋ ಅಂತ ಇವರು ಹೇಳ್ತಾರೆ. ವಾಸ್ತವದಲ್ಲಿ ಕೊಡೋಕ್ಕಾಗದೇ ಇಲ್ಲ. ಹಾಗಾಗಿ ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಜಾರಿ ಮಾಡೋಕ್ಕೆ ಸಾಧ್ಯವಿಲ್ಲ. 50% ಬೆಂಬಲ ಬೆಲೆ ಕೊಡಬೇಕು ಅನ್ನೋ ಶಿಫಾರಸನ್ನು ಒಪ್ಪಲ್ಲ ಅಂತ ಉತ್ತರದಲ್ಲಿ ಹೇಳಿಬಿಟ್ಟಿದ್ರು. ಯಾವಾಗ? 2010ರಲ್ಲಿ. ರಾಹುಲ್ ಗಾಂಧಿ ಹೇಳ್ಬೋದು ಅದಕ್ಕೆ, ನಾನಿದ್ನ ಅಲ್ಲಿ, ಅವತ್ತಿನ ಕೃಷಿ ಮಂತ್ರಿ ನಾನೇ ಇದ್ದಿದ್ದರೆ ಅವತ್ತಿನ ಕೃಷಿ ಮಂತ್ರಿಗೆ ಹಿಂದೆ ಒಂದು ಕಾಯ್ದೆಯನ್ನು ಹರಿದು ಬಿಸಾಕ್ಬಿಡ್ಲಿಲ್ವಾ ನಾನು? ಹಂಗೆ ಇದನ್ನು ಹರಿದು ಎಷ್ಟು ಬಿಡ್ತಿದ್ದೆ ಅನ್ಬೋದು. ಬೇಕಾರೆ ಅಧಿಕಾರದಲ್ಲಿ ಅವರೇ ಇರಬೇಕು, ಅದು ಬೇರೆ ವಿಚಾರ. ನಾನೇನು ಮಾಡೋಕ್ಕಾಗತ್ತೆ? ಅದಕ್ಕೀಗ BJPಯವರು ನಿಮ್ಮ ಕಾಲದಲ್ಲಿ ಯಾಕೆ ಕೊಡಲಿಲ್ಲ, ಈಗ ಯಾಕೆ ರೈತರು ನೆನಪಾಗ್ತಿದ್ದಾರೆ? ವಾಸ್ತವದಲ್ಲಿ ಆಗುತ್ತಾ ಅಂತ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಯಾಕಾಗಲ್ಲ, ಯಾಕಾಗಬಾರ್ದು ಅಂತ ಕೆಲವರ ಪ್ರಶ್ನೆ. ಯಾಕಾಗಲ್ಲ ಅನ್ನೋದು ಕೆಲವರ ಉತ್ತರ ಅಥವಾ ಪ್ರಶ್ನೆ. ಪ್ರೋ ಆ್ಯಂಡ್ ಆ್ಯಂಟಿ, ಪರ ಮತ್ತು ವಿರೋಧವಾದ ಚರ್ಚೆಗಳು. ಹೀಗೆ ಇದು ಚರ್ಚೆಯನ್ನು ಒಂದಷ್ಟು ನಡಿಬೇಕದು. ಆ್ಯಕ್ಚುಲ್ ಆಗಿ ಏಕ್ದಮ್ ಜಾರಿ ತರುವಂಥದ್ದಲ್ಲ ಅದೆಲ್ಲ. ಕೆಲವೆಲ್ಲ ಚರ್ಚೆಗಳ ಮೂಲಕ ಆಗಬೇಕು. ಆರ್ಥಿಕ ತಜ್ಞರು, ಕೆಲವರು ಕೃಷಿ ಆರ್ಥಿಕ ತಜ್ಞರು ಅಥವಾ ಇನ್ನಿತರ ಆರ್ಥಿಕ ತಜ್ಞರು ಹೇಳೋದು 2020ರಲ್ಲಿ ದೇಶದ ಕೃಷಿ ಉತ್ಪನ್ನಗಳ ಒಟ್ಟು ಮೌಲ್ಯ ಸುಮಾರು 20 ಲಕ್ಷ ಕೋಟಿ. ಅದರಲ್ಲಿ ನಮ್ಮ ಬೇಸಾಯ, ತೋಟಗಾರಿಕೆ, ಹೈನುಗಾರಿಕೆ, ಕುರಿ ಸಾಗಾಣಿಕೆ ಎಲ್ಲ ಸೇರಿ ಒಂದು 20 ಲಕ್ಷ ಕೋಟಿ ಅಂತ ಲೆಕ್ಕಾಚಾರ. ಇದರಲ್ಲಿ ಅಗ್ರಿಕಲ್ಚರ್ ಅಂದರೆ ಬೇಸಾಯದಲ್ಲೇ ಸುಮಾರು ಒಂದು 10 ಲಕ್ಷ ಕೋಟಿ ಇರ್ಬೋದು ಅಂತ ಅವ್ರ ಲೆಕ್ಕಾಚಾರ. ಇದೆಲ್ಲ 20ರ ಲೆಕ್ಕಾಚಾರ, 24ಕ್ಕಲ್ಲ ಇದು, 20ರ ಲೆಕ್ಕ. ಒಂದು 22 ಬೆಳೆಗಳಿಗೆ ಈಗ MSP ರೂಪದಲ್ಲಿ 2.5 ಲಕ್ಷ ಕೋಟಿ ನೆರವು ಸಿಗ್ತಾ ಇದೆ. 13-14ರಿಂದ 115% ಹೆಚ್ಚಳ ಆಗಿದೆ. 14ರಿಂದ BJPಯವರು ಹೇಳೋದಾದ್ನೆ 14ರಿಂದ 115% ಹೆಚ್ಚಾಗಿದೆ MSP ದರಗಳು. ಕೊಟ್ಟೇ ಇಲ್ಲ ಅಂತ ಹೇಳಿ ಬರಲ್ಲ ನೀವು ಅಂತ ಅವ್ರದ್ದು ವಾದ. ಒಟ್ಟು ಎಲ್ಲ ಉತ್ಪಾದನಾನಲ್ಲಿ ಕ್ಷೇತ್ರವಾರು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಅಂದರೆ ಯಾರ್ಯಾರ ಕ್ಷೇತ್ರಗಳು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಆ ದೇಶದ ಆರ್ಥಿಕ ಸ್ಥಿತಿಗೆ, ಆರ್ಥಿಕ ಪರಿಸ್ಥಿತಿಗೆ. ಅದರಲ್ಲಿ ಕೃಷಿ ಉತ್ಪನ್ನಗಳದ್ದು ಒಂದು 6.25%. ಒಟ್ಟು ಬೇಸಾಯ ಎಲ್ಲ ಸೇರಿಸಿದ್ರೆ ಒಂದು 25% ಇದೆ. ಈಗ MSPನ ಒಂದು ವೇಳೆ ರಾಜ್ಯ ಸರ್ಕಾರ ಒಪ್ಪಿ ಆಯಿತು ಕೊಟ್ಬಿಡೋಣ ಎಲ್ಲರಿಗೂ ಅಂತ, ಎಲ್ಲ ಬೆಳೆಗಳಿಗೆ, ಎಲ್ಲರಿಗೂ ಅಲ್ಲ, ಕೊಟ್ಬಿಡೋಣ ಅಂತ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಆಗ 20ರ ಲೆಕ್ಕಾಚಾರದಲ್ಲೇ 10 ಲಕ್ಷ ಕೋಟಿ ಅಂತೆ. ಆದರೆ ಇವತ್ತಿನ ಅಂದಾಜು ಲೆಕ್ಕಾಚಾರದಲ್ಲಿ ಬಿಟ್ವೀನ್ 15 and 17 ಲ್ಯಾಕ್, 15ರಿಂದ 17 ಲಕ್ಷ ಕೋಟಿ ಅಂತ ಅಂದಾಜಿಸ್ತಾ ಇದ್ದಾರೆ. ನಮ್ಮ ದೇಶದ ಬಜೆಟ್ ಸುಮಾರು 45ರಿಂದ 47 ಲಕ್ಷ ಚಿಲ್ಲರೆ ನಮ್ಮದು. ಅದರಲ್ಲಿ ನಿಮಗೊಂದು 15 ಲಕ್ಷ ಇದಕ್ಕೆ ಹೋಗಿ ಕಾನೂನಿನ ರೂಪದಲ್ಲಿ ಬಂದು ಸಿಕ್ಕಾಕ್ಕೊಂಡ್ರೆ ಅಂತ ಕೆಲವರು ವಾದ. ಅದಕ್ಕೆ MSP ಮಿನಿಮಮ್ ಸಪೋರ್ಟ್ ಪ್ರೈಸು ಕಾಯ್ದೆಯ ರೂಪದಲ್ಲಿ ತರುವುದಕ್ಕೆ ಹಿಂದೇಟು ಹಾಕೋದು ಸರ್ಕಾರಗಳು. ಯಾಕಂದರೆ ಕಾಯ್ದೆ ರೂಪದಲ್ಲಿ ಬಂದರೆ ಜಾರಿ ಆಗಲೇಬೇಕದು.
ಹೌದು. ಹಾ. ಹಾಗಾಗಿ ಕಾಯ್ದೆಯ ರೂಪದಲ್ಲಿ ಬಂದುಬಿಟ್ರೆ 17-18 ಲಕ್ಷ ಕೋಟಿ ಹೊರಟೋಗಬಹುದು, ವಿಚ್ ಇಸ್ ಆಲ್ಮೋಸ್ಟ್ 30%. 10 ಲಕ್ಷ ಅಂದರೆ 30, 21 ಮೊದಲು ಅರೌಂಡ್ 25ಇಂದ 30% ಒಳಗಡೆ ಹೋಗ್ಬಿಡುತ್ತೆ ಅಂತ ಕೆಲವು. ಹಾಗಾಗಿ ಸಾಧ್ಯ ಇಲ್ಲ ನಿಮ್ಗೆ ಅದನ್ನು ತರಲಿಕ್ಕೆ. ಆದರೆ ಕೆಲವು ಬೆಳೆಗಳಿಗೆ, ಆಯ್ದ ಬೆಳೆಗಳಿಗೆ ಮಾತ್ರ ಒಂದಿಷ್ಟು ರಕ್ಷಣೆಯನ್ನು ಕೊಡಬಹುದೇನೋ ಅಂತ ಕೆಲವರ ವಾದ. ಇರಲಿ, ರೈತರು ಏನು ಬೇಡಿಕೆ ಹಾಗಾದ್ರೆ MSP ಕೊಡಿ, ಅದು ಹೇಳಿದ್ವಿ, ಈಗ 17 ಲಕ್ಷ ಕೋಟಿ. ಎರಡನೇದು ಸಾಲ ಮನ್ನಾ. ಈ ಸಾಲ ಮನ್ನಾಕ್ಕೆ ಎರಡು ವಾದ ಇದೆ. ಒಂದು, ನೀವು ಪದೇ ಪದೇ ಸಾಲ ಮನ್ನಾ ಮಾಡಿಕೊಂಡೇ ಹೋಗ್ತಾ ಇದ್ರೆ ನಿಮ್ಮದು ಅರ್ಥವ್ಯವಸ್ಥೆ ಏನಾಗತ್ತೆ ಅನ್ನೋದು ಒಂದು ವರ್ಗದ ವಾದ. ಇನ್ನೊಂದು ವರ್ಗದ ವಾದ, ಅವ್ರಿಗೆ ಕಟ್ಟಕ್ಕೆ ಆಗಲ್ಲ ಅಂತಿದ್ದಾಗ ನೀವು ಅವ್ರದ್ದು ಸಾಲ ಕೊಡದೇ ಇದ್ರಿ ಅಂತ, ಹಾಗಾದ್ರೆ ಕೊಡಬೇಡಿ ಅಂತ ಅನ್ನೋದು ಕೆಲವರು ವಾದ. ಹೀಗೆ ಒಬ್ಬೊಬ್ರದ್ದು ಒಂದೊಂದು ವಾದ ಇದೆ. ಇದಕ್ಕೆ ಅರ್ಥವ್ಯವಸ್ಥೆ ಹಾಳಾಗೋಗ್ಬಿಡುತ್ತೆ ನೀವು ಈ ರೀತಿ ಸಾಲ ಮನ್ನಾ ಮಾಡ್ಕೊಂಡು ಹೋದರೆ ಅಂತ ಕೆಲವರು ವಾದ. ಅದು ಏನಾದರೂ ಇರಲಿ, ಪೂರ್ಣ ಪ್ರಮಾಣದ ಸಾಲ ಮನ್ನಾವೋ ಅಥವಾ ಬಡ್ಡಿ ಅಸಲು ಕಟ್ಟಿದ್ರೆ ಬಡ್ಡಿ ಸಾಲ ಅಂತಾನೋ ಎಂಥದೋ ಒಂದು ರೂಪ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಸಾಲ ಮನ್ನಾ ಆದರೆ ಒಂದು 21 ಲಕ್ಷ ಕೋಟಿ ಲೆಕ್ಕ ಹಾಕ್ತಾರೆ, ವಿಚ್ ಈಸ್ ಇಂಪಾಸಿಬಲ್. ಸಾಧ್ಯನೇ ಇಲ್ಲ ಅದು ಲೆಕ್ಕಾಚಾರದ ಫುಲ್ ನಾನು ಮಾತಾಡ್ತಿರೋದು. ಗೊತ್ತಿಲ್ಲ. ಮೂರನೇ ಬೇಡಿಕೆ, ಲಖೀಂಪುರ್ ಕೇರಿ ಆರೋಪಿಗಳಿಗೆ ಶಿಕ್ಷೆ ಸಿಗುವ ವಿಚಾರದಲ್ಲಿ ಕೋರ್ಟಲ್ಲಿದೆ. ಅದು ಈಸಿ ಕೇಸು ಅಲ್ಲ ಅದು ನನ್ನ ಲೆಕ್ಕಾಚಾರದಲ್ಲಿ. ಬಟ್ ಕೋರ್ಟಲ್ಲಿ ಇರೋದ್ರಿಂದ ನೀವು ಅದನ್ನು ವಿಡ್ರಾ ಮಾಡಿದ್ರೆ ವಿಡ್ರಾ ಮಾಡ್ಬೋದು. ಕೋರ್ಟ್ ಒಪ್ಪಬಹುದೇನೋ ಕೋರ್ಟ್, ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ಅದಕ್ಕೆ. ನಾಲ್ಕನೇದು, ಇದಂತೂ ಭಾಳ ವಿಚಿತ್ರವಾಗಿ ಕಾಣಿಸಿದೆ, ನನಗಂತೂ ಕಾಣಿಸಿದೆ. ರೈತರ ಹೋರಾಟದ ವಿಚಾರ ಬೇರೆ, MSP ಬೇರೆ. WTO ಇಂದ ಹೊರಕ್ಕೆ ಬಂದುಬಿಡಿ, ಫ್ರೀ ಟ್ರೇಡ್ ಒಪ್ಪಂದ ರದ್ದು ಮಾಡ್ಕೊಂಬಿಡಿ. ಇದು ಕಷ್ಟ ಅಂತ ಇದ್ದಾರೆ ಕೆಲವರು. ಕಷ್ಟ ಅಲ್ಲ, ಆಗಲ್ಲ. ಇದು ಇಟ್ಸ್ ನಾಟ್ ಪಾಸಿಬಲ್. ಅಷ್ಟು ಸುಲಭ ಅಲ್ಲ ನಿಮ್ಗದು. ಯಾಕೆ ಅಂದರೆ ಭಾರತ ಅಥವಾ ಒಂದು ದೇಶ ಈಗ ಒಂದು ದೇಶವಾಗಿ ಬದುಕುಳಿಯುವಂತಹ ಜಾಗತಿಕ ಪರಿಸ್ಥಿತಿ ಇಲ್ಲ. ನಾವು ಇಟ್ ಈಸ್ ಮೋರ್ ಎ ಗ್ಲೋಬಲ್ ನೆಟ್ವರ್ಕ್ಗಳೆಲ್ಲ ನಿಮ್ಮದು. ಹಾಗಾಗಿ ಅಷ್ಟು ಸುಲಭ ಅಲ್ಲ ನೀವು ಇದರಿಂದ ಆಚೆ ಬಂದರೆ. ಕೃಷಿ ಉತ್ಪನ್ನಗಳ ರಫ್ತು ಅಂದರೆ ದೇಶದಿಂದ ಹೊರಕ್ಕೆ ಕಳಿಸ್ತಾ ಇರೋದು ನೀವು, ಅದು ಸುಮಾರು ಈಗ 23-24 ಅವಧಿನಲ್ಲಿ ಅರೌಂಡ್ ಒಂದು 45-55 ಅಥವಾ 50-55 ಬಿಲಿಯನ್ ಡಾಲರ್ ಮೊತ್ತದಲ್ಲಿದೆ ಅದೀಗ. ನೀವು ಇಲ್ಲಿಂದ ಹೊರಕ್ಕೆ ಬಂದಾಗ ನೀವು ಕಳಿಸಿದ್ದನ್ನು ಮಾತ್ರ ಎಲ್ಲವನ್ನೂ ತಗೊಂಡ್ಬಿಡಬೇಕು. ಅಲ್ಲಿಂದ ಬರೋದಕ್ಕೆ ನೀವು ತರಂಗಿಲ್ಲ, ಯಾವುದನ್ನು ಏನು ಮಾಡಂಗಿಲ್ಲ ಅಂತಂದ್ರೆ ಯಾವನ್ ಕೇಳ್ತಾನೆ? ಎರಡು ಒಪ್ಪಂದಗಳಿರಬೇಕು. ಹೆಂಗಾಗತ್ತದು? ಹಾಗಾದಾಗ ಆ 50 ಬಿಲಿಯನ್ ಡಾಲರ್ ಮೊತ್ತದ ಕೃಷಿ ಉತ್ಪನ್ನಗಳ ರೈತರಿಗೆ ಏನಾಗಬೇಕದು? ಸ್ಟಾಪ್ ಮಾಡಿ. ಅದು ಯಾವ್ದಾದ್ರು ಇರಲಿ. ಅದೀಗ ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ ಫೆಬ್ರವರಿ 14 ಅಲ್ವೇ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಬಹುಜನ ನಮ್ಮ ದೇಶದಲ್ಲೂ ಹೌದು ಬೇರೆ ದೇಶಗಳಲ್ಲೂ ಹೌದಪ್ಪ ಭಾಳ ಆಚರಿಸ್ಕೊತಾ ಇರ್ತಾರೆ. ಅದರ ಒಂದು ಈ ವ್ಯಾಲೆಂಟೈನ್ಸ್ ಡೇನ ಅತಿ ದೊಡ್ಡ ಮಾರಾಟವಾಗಬೇಕಾದ ಉತ್ಪನ್ನ ಯಾವುದು? ಹೂವು. ಪರ್ಟಿಕ್ಯುಲರ್ಲಿ ರೋಸು, ಗುಲಾಬಿಗಳು, ತರಹೇವಾರಿ ಗುಲಾಬಿಗಳು, ಈ ಥರದ ಅಥವಾ ಎಕ್ಸಾಟಿಕ್ ಫ್ಲವರ್ಸು, ಈ ಥರದೆಲ್ಲ ಹೂವು. ಇದರ ಅತಿ ದೊಡ್ಡ ಒಂದು ರಫ್ತಾಗೋದು ಬೆಂಗಳೂರಿಂದ. ಫಾರ್ ಎಕ್ಸಾಂಪಲ್ ಈಗ ಯುರೋಪ್ಗೋ ಅಮೆರಿಕಕ್ಕೋ ಎಲ್ಲೆಲ್ಲಿಗೋ ಎಕ್ಸ್ಪೋರ್ಟ್ ಆಗತ್ತೆ. ಎಲ್ಲ ಏನಾಗತ್ತಾಗೋದು? ನೀವು ಒಂದು ಕಡೆ ಹೋಗ್ಬೋದು, ಇನ್ನೊಂದು ಕಡೆನೂ ಬೇಡ ಅಂತಾರೆ. ಅವಾಗ ಅಷ್ಟು ಸುಲಭ ಅಲ್ಲ ಅದೀಗ. ಅದರಿಂದ ನೀವು ಆಚೆ ಬರೋದು ಏನೆಯೋ ಕೃಷಿ ಮತ್ತು ಕಾರ್ಮಿಕರಿಗೆ ರೈತರಿಗೆ ಪೆನ್ಷನ್ ಕೊಡಬೇಕು ಅಂತ. ಈ ಪಿಂಚಣಿ ವ್ಯವಹಾರ ಒಂದು ವಿಚಿತ್ರವಾದಂಗಿದೆ ನಮ್ಮ ದೇಶದಲ್ಲಿ. ಎಲ್ಲರಿಗೂ ಪಿಂಚಣಿ ಬೇಕು, ಎಲ್ಲರಿಗೂ ಬೇಕು. ರೈತರಿಗೆ ಪಿಂಚಣಿ ಕೊಡೋದು ಬಿಡೋದು ಪ್ರಶ್ನೆ ಬೇರೆ. ಬಟ್ ರೈತರಿಗೆ ಪಿಂಚಣಿ ಕೊಟ್ಟರೆ ಇತರೆ ವರ್ಗಗಳಿಂದ ಅದೇ ಡಿಮಾಂಡ್ ಬರಲ್ಲ ಅಂತ ಹೆಂಗೆ ಹೇಳ್ತೀರಿ? ಈಗಾಗಲೇ ನಿಮ್ಮ ಪೆನ್ಷನ್ ಅಮೌಂಟು ಈಸ್ ಅರೌಂಡ್ 10% ನಿಮ್ಮದು ಟೋಟಲ್ ಬಜೆಟಲ್ಲಿ. ಒಟ್ಟಾರೆ ಬಜೆಟ್ಗೆ ಒಂದು 10% ಇರುತ್ತಪ್ಪ. ನೀವು ಎಲ್ಲರಿಗೂ ಪೆನ್ಷನ್ ಕೊಟ್ಕೊಂಡು ಹೋದರೆ ನಿಮ್ಮ ಹತ್ರ ಉಳ್ಕೊಳ್ಳೋದಿರೋ ಬರೀ ಪೆನ್ಷನ್ನು ಸಂಬಳ ಅಲ್ಲಿಗೆ ಮುಗಿದೋಗುತ್ತೆ. ದುಡಿಯೋರು ಯಾರು? ಅಯ್ಯೋ, ಕಟ್ಟೋರು ಯಾರು ದುಡ್ಡನ್ನು? ಯಾರೊಬ್ರು ಸೃಜಿಸ್ಬೇಕಲ್ಲ ದುಡ್ಡನ್ನು. ದುಡ್ಡಿರಲ್ಲ, ಎಲ್ಲಿಂದ ಬರ್ಬೇಕು ದುಡ್ಡು? WTO ಇಂದ ಆಚೆ ಬಂದ್ಬಿಡು, ಪೆನ್ಷನಿನೂ ಕೊಟ್ಬಿಡೋದು. ಹೆಂಗೆ ಕೊಡೋಕ್ಕಾಗತ್ತದು? ಹ್ಯಾವ್ ನೋ ಐಡಿಯಾ. ಈ ಐಡಿಯಾಗಳ ಯಾರಿಗೋ ಬಂದಿರುತ್ತೆ, ಕೇಳೋಣ ಅಂತ ಕೇಳ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅದು ನರೇಗಾದಡಿ 200 ದಿನ ಉದ್ಯೋಗ ಕೊಡಿ ಅಂತಾರೆ. ಈಗ ಇದಕ್ಕೆ ಒಪ್ಪಿದ್ರೆ 1.5 ಲಕ್ಷ ಕೋಟಿ ಇದು ಎಗೈನ್. ಮತ್ತು ನರೇಗಾ ಹ್ಯಾಸ್ ಡೆಫಿನೆಟ್ಲಿ ಡನ್ ಗುಡ್ ವರ್ಕ್. ನಮ್ಮ ಗ್ರಾಮೀಣ ರೈತ ಕೃಷಿ ಕಾರ್ಮಿಕರಿಗೆ ಒಂದಷ್ಟು ರಕ್ಷಣೆಯನ್ನು ಅದು ಕೊಟ್ಟಿದೆ. ಬಟ್ ಅದರಲ್ಲಿ ಮಿಸ್ಯೂಸು ಅಷ್ಟೇ ಇದೆ.
ಲಾರ್ಜ್ಲಿ ಮಿಸ್ಯೂಸನ್ನು ಸ್ಟಾಪ್ ಮಾಡಿದ್ರೇ ಸಾಕು, ನೀವು 200 ದಿನದವರೆಗೂ ಬಂದ್ಬಿಡ್ಬೋದೇನೋ. ಬ್ಯಾಲೆನ್ಸ್ ಮಾಡಿ ಮಿಸ್ಯೂಸ್ ನಿಂತರೆ ಸಾಕು. ಭಾಳ ಕಡೆ ಮೆಷಿನ್ ಹಾಕ್ಬಿಟ್ಟು ಪಟ್ಟಿಗೆ ಹೆಸರು ಹಾಕ್ಬಿಟ್ಟು ಬಿಲ್ ಮಾಡ್ಕೊಳ್ಳೋ ವ್ಯವಹಾರನೇ. ಹಾಗಾಗಿ ಅದನ್ನ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಸರ್, ಇವರ ಬೇಡಿಕೆಗಳು ವಾಸ್ತವಕ್ಕೆ ಹತ್ರ ಇರಬೇಕು. ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇದರ ಉದ್ದೇಶ ಏನು ಅಂತ ಬರುತ್ತಲ್ಲ ಸರ್? ಅದು ಇರುತ್ತೆ, ಆ ಪ್ರಶ್ನೆ ಇದ್ದೇ ಇದೆ. ಬಟ್ ಕೇಳುವವರಿಗೆ ನಮಗೆ ಸರಿ ಅನಿಸಿದ್ದನ್ನು ಕೇಳ್ತಾರೆ, ಅದು ತಪ್ಪು ಅಂತ ನೀವು ಹೇಳೋದಲ್ಲ. ಆದರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಆಗಲ್ಲ ಅನ್ನೋ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರೈತರು ಅಥವಾ ಸರ್ಕಾರ ಮತ್ತು ಇನ್ಯಾರೇ ಪ್ರತಿಭಟನಾಕಾರರು ಯಾವಾಗಲಾರು ಈ ಥರದ ಹಂತದಲ್ಲಿ ಬಂದಾಗ ಮೇ ಬಿ ಯು ರಿಕ್ವೈರ್ ಎನ್ ಇಂಡಿಪೆಂಡೆಂಟ್ ಒಪಿನಿಯನ್ ಅಷ್ಟೇ. ಅದಕ್ಕೆ ಆಗತ್ತಾ ಭರಿಸಲಿಕ್ಕೆ, ಆಗಬೇಕಲ್ಲ ಭರಿಸಲಿಕ್ಕೆ. ಎರಡನೇದು, ಈ ಯಾವ ಲಾಭಗಳು ಸಿರಿವಂತ ರೈತರಿಗೆ ಹೋಗುವ ರೀತಿ ಆಗಬಾರ್ದು. ಈ ಲಾಭಗಳೆಲ್ಲ ಯಾರಿಗೆ ಹೋಗಬೇಕೋ ಅವ್ರಿಗೆ ಹೋಗಬೇಕು, ಬರೀ ಸಿರಿವಂತ ರೈತರಿಗೆ. ಪಂಜಾಬ್ನ ಸಿರಿವಂತ ರೈತರಿಗೆ ಮತ್ತೆ ಹೋಗುತ್ತೆ ಅನ್ನೋದಿದ್ರೆ, ವಾಟ್ ಇಸ್ ದಿ ಪ್ರಾಬ್ಲಮ್ ಆಫ್ ಪಂಜಾಬಲ್ಲಿ? ಫಾರ್ಮರ್ಸಲ್ಲಿ ಗೋಧಿ ಬೆಳೀತಾರೆ, MSP ಇದೆ, ಸೂಪರಾಗಿ ಸೇಲ್ ಮಾಡ್ಕೋತಾರೆ, ಅದ್ರ FCI ಅರ್ಧ ತೊಗೊಂಡ್ಬಿಡ್ತಾರೆ, ಮುಕ್ಕಾಲು ತೊಗೊಂಡ್ಬಿಡ್ತಾರೆ ಬೇಕಾರೆ. ಹಾಗಾಗಿ ಬರೀ ಸಿರಿವಂತ ರೈತರಿಗೆ ಅದು ಹೋಗಬಾರ್ದು. ಹಾಗೆ ಇದಕ್ಕೊಂದು ಚರ್ಚೆ ಆಗಿ ಅದಕ್ಕೊಂದು ರೂಪ ತಂದು ಕೆಲವು ಆಯ್ದ ಬೆಳೆಗಳಿಗೆ, ಹೇಗೆ ಆಯ್ದ ಎಲ್ಲ ಬೆಳೆಗೂ ಯಾಕಾಗಲ್ಲ, ಒಂದೊಂದು ಬೆಳೆಗೆ ಮಾರುಕಟ್ಟೆಯಲ್ಲಿ ಒಂದೊಂದು ರೀತಿಯ ಪರಿಣಾಮಗಳಿರುತ್ತವೆ. ಎಲ್ಲ ಕೃಷಿ ಬೆಳೆಗಳಿಗೂ ಒಂದೇ ರೀತಿಯ ಪರಿಣಾಮ ಅಲ್ಲ ಅದು. ಎಣ್ಣೆ ಕಾಳುಗಳು ಅದರ ಏರುಪೇರು ಒಂದು ರೀತಿಯ ಪರಿಣಾಮ, ಸ್ಟೇಪಲ್ ಫುಡ್ಡಲ್ಲಿ ಅಕ್ಕಿ ಒಂದು ರೀತಿಯ ಪರಿಣಾಮ, ಗೋಧಿ ಇನ್ನೊಂದು ರೀತಿಯ ಪರಿಣಾಮ, ಒಂದೊಂದಕ್ಕೊಂದೊಂಥರ ಇರುತ್ತೆ. ಹಾಗಾಗಿ ಯಾವ ಬೆಳೆಗಳು ಅನ್ನೋದನ್ನು ನೀವು ನಿಶ್ಚಯ ಮಾಡಬೇಕು. ಎಲ್ಲದಕ್ಕೂ ಅನ್ನೋದ್ರ ಬದಲು ಹಾಗಾಗಬಹುದೇನು ಅಂತ ಕೆಲವರು ಸಲಹೆ. ಅದು ಐ ಹ್ಯಾವ್ ನೋ ಐಡಿಯಾ, ಬಿಕಾಸ್ ನಾವೇನು ಕೃಷಿ ಪಂಡಿತೋತ್ತಮರು ಅಲ್ಲ, ಅಗ್ರಿಕಲ್ಚರಲ್ ಸೈಂಟಿಸ್ಟು ಅಲ್ಲ ನಾವು. ಹಾಗಾಗಿ ನಮಗೆ ಗೊತ್ತಿಲ್ಲ ಅದನ್ನು ಹೇಗೆ ಆ ರೀತಿ ಮಾಡಬಹುದು ಅಂತ. ಎಸ್, ಇನ್ನು ಕಾಂಗ್ರೆಸ್ ಒಂದ್ ಕಡೆ ಅವ್ರ ಅವಧಿಯಲ್ಲಿ ಸಾಧ್ಯವಾಗದೆ ಇದನ್ನ ಈಗ ಸಾಧ್ಯ, ಅದನ್ನ ನಿನ್ನೆ ಹೇಳಿದೆ. ಆಯಾಯ ಕಾಲಮಾನದಲ್ಲಿ ಆಯಾಯ ಪಕ್ಷಗಳು ತಮಗೆ ಬೇಕಾದ ರೀತಿ ವರ್ತನೆ ಮಾಡುತ್ತವೆ ಅಂತ. ಕಾಂಗ್ರೆಸ್ದು ಅದೇ ನಡವಳಿಕೆನೆ, ಡೌಟ್ ಇಲ್ಲ. ಆಲ್ ರೈಟ್, ಕಾಂಗ್ರೆಸ್ದ ನಡವಳಿಕೆ ಅಲ್ಲ ಅನ್ನೋದಿದ್ರೆ ನ್ಯಾಯಯಾತ್ರೆಯನ್ನು ಬಿಟ್ಟು ಓಡೋಗುವಂಥದ್ದೇನು ನಿಮ್ಮ ಮೂಲ ಹೋರಾಟ. ಅದನ್ನ ಹಿಂಗೆ ಬಿಟ್ಟು ಓಡೋಗ್ತೀರಿ ಯಾರೋ ಸ್ಟಾರ್ಟ್ ಮಾಡಿರೋದಕ್ಕೆ. ವಿಚ್ ಮೀನ್ಸ್ ಫಾರ್ಮರ್ಸ್ ವಿಲ್ ಹ್ಯಾವ್ ಟು ಡಿಕ್ಲೇರ್ ವೆದರ್ ಇಟ್ ಈಸ್ ಪೊಲಿಟಿಕಲ್ ಆರ್ ನಾನ್ ಪೊಲಿಟಿಕಲ್. ನಾನ್ ಪೊಲಿಟಿಕಲ್ ಆದರೆ ಕಾಂಗ್ರೆಸ್ಗೆ ಏನು ಪಾತ್ರ ಅಲ್ಲಿ? ಇದು ರಾಜಕೀಯೇತರ ಹೋರಾಟ ಆರಂಭ ಆಗಿರೋದು. ಎಲ್ಲರಿಗೂ ಅವರವರ ರಾಜಕೀಯ ಆಸಕ್ತಿಗಳೇ. ಅದಕ್ಕೆ ರಾಹುಲ್ ಗಾಂಧಿಗೆ ನ್ಯಾಯಯಾತ್ರೆಗಿಂತ ಇದೇ ಹೆಚ್ಚು ಲಾಭದಾಯಕ ಅಂತ ಕಾಣಿಸಿರ್ಬೋದು. ಅದಕ್ಕೂ ಅಲ್ಲಿಗೆ ಓಡಾಟೋತ್ರ ಆಯ್ತು ಅಂತ. ಈ ಸ್ಕಿಪ್ ಅಂಡ್ ಹಾಪ್ ಅಂತ ಕುಂಟೆ ಬಿಲ್ಲೆ ಆಟ ಆಡಿದ್ರೆ ಪ್ರಯೋಜನ ಇಲ್ಲ ದೇಶದ ವಿಚಾರದಲ್ಲಿ. ಇದು ಕುಂಟೆ ಬಿಲ್ಲೆ ಆಟ, ಇದು ಒಂದು ಗುರಿ ಇರಬೇಕು. ಉದಾಹರಣೆಗೆ ಆಲ್ ರೈಟ್ ಕೊಡಬಹುದು ಅಂತೆಲ್ಲ ಅಂತಾರಪ್ಪ. ಯಾಕೆ ಕೆಲವು ಸರಿ ಆಗಲ್ಲ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬೇಕಾದ್ರೆ. ಅದು ಎಕ್ಸಾಕ್ಟ್ಲಿ ಅಲ್ಲದೆ ಇರಬಹುದು. ಈಗ ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಒಂದು ಬೆಲೆನ ಕೇಳ್ತಾರೆ, ಯಾವುದೋ ಇಷ್ಟು ಬೆಲೆ ಕೊಡಬೇಕು ಕಬ್ಬಿಗೆ ಅಂತಾರೆ. ಅಷ್ಟು ಕೊಡಲ್ಲ. ಫ್ಯಾಕ್ಟ್ರಿನವರು ಇವರು ಕೂತ್ಕೊಂಡು ಅದೇನೋ ನೆಗೋಷಿಯೇಟ್ ಮಾಡಿ ಒಂದು ಲೆವೆಲ್ಗೆ ಬರ್ತಾರೆ ಕಣೆ ಫೈನಲಿ. ಯಾಕಾಗಲ್ಲ? ಡಿಕ್ಲೇರ್ ಇಟ್. ರೈತರು ಕೇಳೋ ಬೆಲೆನೇ ಯಾವುದಿದೆ ಅದೇ ಬೆಲೆ ಕಬ್ಬು ಕೊಡಿ. ಹಂಗೆ ಆಗಲ್ಲ ಅದು. ಒಂದು ಯಾಕಂದರೆ ಬೆಳೆ ಬೆಳೆಯೋದು ನಮಗೆ ಎಷ್ಟು ಇಂಪಾರ್ಟೆಂಟು ಫಾರ್ಮಿಂಗ್ ಕಮ್ಯುನಿಟಿನಲ್ಲಿ, ಕೃಷಿ. ಯಾಕಂದರೆ ಒಂದು ದೇಶದ ಭದ್ರತೆ ಅಡಗಿರುವುದು ಆಹಾರದಲ್ಲಿ, ಆಹಾರ ವ್ಯವಸ್ಥೆಯಲ್ಲಿ ಒಂದು ದೇಶದ ಭದ್ರತೆ ಇರೋದು. ಭದ್ರತೆ ಬರೀ ಸೈನ್ಯ, ನೇವಿ, ಏರ್ಫೋರ್ಸು, ಆರ್ಮಿ ಅಷ್ಟೇ ಅಲ್ಲ. ಅದು ಅದರ ಒಂದು ಭದ್ರತೆ ದೇಶದಿರೋದು ಆಹಾರದಲ್ಲಿ. ಹಾಗಾಗಿ ಆಹಾರ ಪದ್ಧತಿಗಿರೋ ಭದ್ರತೆಯಲ್ಲಿ ಇರಬೇಕು. ಹಾಗಂದ್ಬಿಟ್ಟು ಆ ಆಹಾರಗಳಿಗೆ ಮಾರುಕಟ್ಟೆಯೂ ಇರಬೇಕು. ಮಾರುಕಟ್ಟೆ ಮೇಲೆ ಒಂದು ಪರಿಣಾಮ ಆಗಬಾರ್ದು ನಾಳೆ. ಇಲ್ಲಾಂದ್ರೆ ವೇಸ್ಟ್. ಇವೆಲ್ಲ ಫಿಕ್ಸ್ ಆದಾಗ ಅದು ಮಾರುಕಟ್ಟೆ ಮೇಲೆ ರಿಫ್ಲೆಕ್ಟ್ ಆಗಲೇಬೇಕದು. ಎಲ್ಲರೂ ಒಂದು ಕಡೆ ಪ್ರೈಸ್ ಹ್ಯಾಸ್ ಟು ರಿಫ್ಲೆಕ್ಟ್, ಕೆಳಗಡೆಗೆ ಬರಬೇಕದು. ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ BMTCನವರು ಇದು ಜಾಸ್ತಿ ಮಾಡ್ದಂಗೆ, ಟಿಕೆಟ್ ರೇಟ್ ಜಾಸ್ತಿ ಮಾಡ್ದಂಗೆ ಅದು ಆಗಲೇಬೇಕದು, ಬೇರೆ ದಾರಿ ಇಲ್ಲ. ಅದರ ಪರಿಣಾಮಗಳೇನು, ವಾಟ್ ಹ್ಯಾಪನ್ಸ್ ಟು ದಟ್ ಇದು. ಹಾಗಾಗಿ ಒಂದು ಸಣ್ಣದಾಗಿ ಇದನ್ನು ಏಕದಮ್ ಕೂತ್ಕೊಂಡು ತೀರ್ಮಾನ ಮಾಡಲಿಕ್ಕಾಗತ್ತೆ ಪಟ 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 ಅಂತ ಅನ್ಸಲ್ಲ. ಇಟ್ ರಿಕ್ವೈರ್ಸ್ ಸಮ್ ಸ್ಟಡಿ, ಬಟ್ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕು. ಸ್ಟಡಿ ಮಾಡೋಣ ಅಂದ್ಬಿಟ್ಟು 10 ವರ್ಷ ಮಾಡೋಣ ಅಂತ ಅಲ್ಲ. ಅದು ಏವಿ ಎ ಟೈಮ್ ಲಿಮಿಟ್, ಎ ಕಮಿಟಿ, ಸ್ವಲ್ಪ ಟ್ರಸ್ಟ್ ಇರೋ ಅಂಥದ್ದು ಎಲ್ಲ ಕಡೆಯವ್ರಿಗೂ ಇರ್ಬೋದಾದಂಥದ್ದು ಮಾಡಿ ಆ ಮಧ್ಯದ ದಾರಿ ಏನು ಅನ್ನೋದನ್ನು ಹುಡುಕ್ಲೇಬೇಕು ಇವರು. ಎಸ್,
ಇನ್ನು ಎಂಎಸ್ಪಿ ಕಾಯ್ದೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ದೆಹಲಿ ಚಲೋಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯನ್ನ ಮೊಟಕುಗೊಳಿಸಿದ್ದಾರೆ. ಸೊ ಆ ಮೂಲಕವಾಗಿ ಇವರ ಹೋರಾಟ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಾನು ಈ ನ್ಯಾಯ ಯಾತ್ರೆಯನ್ನ ಮುಂದುವರಿಸಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಎದೆಗುಂದು ಬೇಡಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಕೂಡ ಆಯ್ತಪ್ಪ, ಇವರೇನೋ ಹೋಗ್ತಾರೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಅಂತೆ, ನಾನು ಬಂದ್ರು ಬರ್ಬೋದು. ಇವ್ರನ್ನ ಕರೆದವ್ರು ಯಾರಲ್ಲ ಈಗ ಪ್ರತಿಭಟನೆಗೆ? ಅವರಷ್ಟಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಫಾರ್ಮರ್ಸ್ ಯೂನಿಯನ್ ರಾಹುಲ್ ಗಾಂಧಿ ಆಗಲಿ ಅಥವಾ ಯಾರೇ ಆಗಲಿ ಅವ್ರನ್ನ ಕರೆದ್ರೆ ದೆನ್ ಇಟ್ ವಿಲ್ ಬಿಕಮ್ ಎ ಪೊಲಿಟಿಕಲ್ ಫೈಟ್. ಅದರಲ್ಲಿ ಅನುಮಾನನೇ ಇಲ್ಲ, ಯಾವುದೋ ಒಂದು ಪ್ರೇರಿತ ಹೋರಾಟ ಅಂತಾನೆ ಅನುಮಾನನೇ ಇಲ್ಲ, ಅದರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದು ಕರೆದವ್ರು ಯಾರು ಇವ್ರನ್ನೀಗ? ನ್ಯಾಯಯಾತ್ರೆ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿನ ಮೂಲ ಹೋರಾಟ. ನಾನು ಅದನ್ನೇ ಇಷ್ಟ ಬಂದಾಗ ನಿಲ್ಲಿಸ್ಬಿಡ್ತೀನಿ, ಇಷ್ಟ ಬಂದಾಗ ಕತ್ತರಿಸ್ಬಿಡ್ತೀನಿ, ಇಷ್ಟ ಬಂದಾಗ ಹೋಗ್ಬಿಟ್ಟು ಇನ್ನೆಲ್ಲಿಗೂ ಓಡೋಗ್ಬಿಡ್ತೀನಿ ಅಂತ ಒಳ್ಳೇದಲ್ಲ ಅದ. ಬಟ್ ಅವ್ರ ಇಷ್ಟ, ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಇಫ್ ಇಟ್ ಇಸ್ ಪೊಲಿಟಿಕಲ್ಲ ಅನ್ನೋ ಕಲರ್, ಬಣ್ಣ ಮತ್ತು ಚಿತ್ರಣ ಏನಾದ್ರು ಈ ಹೋರಾಟಕ್ಕೂ ತಗಲ್ಕೊಂಡ್ರೆ ಈಗ ರಾಜಕಾರಣಿಗಳ ಅತ್ಯುತ್ಸಾಹದಲ್ಲಿ ಅಥವಾ ಮೋದಿನ ಹಣಿಯಕ್ಕೋ ಬಿಜೆಪಿನ ಸೋಲ್ಸಕ್ಕೋ ವಾಟ್ ಎವರ್ ಇಟ್ ಈಸ್, ಅದು ರಾಜಕಾರಣ, ಅದರಲ್ಲಿ ಏನಾದ್ರು ಅಂಟ್ಕೊಂಡ್ರೆ ಈ ಹೋರಾಟವು ಇನ್ನೊಂದು ಹಾಗೇನೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಇದನ್ನು, ಈ ರೀತಿ ಆದಾಗ ಆಗಿರೋದನ್ನು. ಬಟ್ ಆ ಆಯ್ಕೆ ಆ ರೈತ ಸಂಘಟನೆಗಳಿಗಿವೆ, ನಮ್ದಲ್ಲ ಅದು ಆಯ್ಕೆ. ಅವ್ರಿಷ್ಟ, ಅವ್ರು ಯಾರು ಬೇಕಾದ್ರೂ ಸಪೋರ್ಟ್ ಕೇಳ್ಕೋಬೋದು, ಇಸ್ಕೋಬೋದು. ಇನ್ನು ಈ ಚರ್ಚೆಗೆ ಬನ್ನಿ ಅಂತ ರೈತ ಸಂಘಟನೆಗಳನ್ನ ಮತ್ತೆ ಕರೆದಿದ್ದಾರೆ ಕೇಂದ್ರ ಸರ್ಕಾರದವರು. ಅವ್ರು ಬರಬೇಕಲ್ಲ, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವು ರಾಜಕೀಯ ಪಕ್ಷಗಳ ಆಸೆ ಆಮಿಷಗೆ ಒಳಗಾಗಬೇಡಿ. ನಾವು ಕಲ್ಯಾಣಕ್ಕೆ ಬದ್ಧವಾಗಿದ್ದೀವಿ, ಮೋದಿ ಸರ್ಕಾರ ರೈತರಿಗೆ ಅಡ್ಡ ಮಾಡಬೇಡಿ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ದಾರೆ. ನಾವು ಹೊತ್ತಿಕ್ತಾ ಇರೋದಲ್ಲ, ಅದು ಆಸ್ತಿ ಪಾಸ್ತಿ ನಷ್ಟ ಆದರೆ ಹೊತ್ತಿಕ್ತಾರಷ್ಟೇ ಪೊಲೀಸ್ನವರದು ಅಂತೆಲ್ಲ ಅವರೆಲ್ಲ ಹೇಳಿದ್ದಾರೆ. ಆಲ್ ರೈಟ್, ಅದಕ್ಕೆ ಒಪ್ಪಬೇಕಲ್ಲ ರೈತರು. ಕಲ್ಲು ಹೊಡೆಯುವುದು, ಹಿಂಸೆ ಒಂದು ಪರಿಹಾರ ಅಲ್ಲ. ರೈತರ ಬಗ್ಗೆ ಅತ್ಯಂತ ಸಹಾನುಭೂತಿಯಿಂದ ನಾವಿದ್ದೇವೆ, ಮಾತುಕತೆಗೆ ಅವರು ಬರಬೇಕು ಅಂತಷ್ಟೇ ನಾನು ಪ್ರಾರ್ಥಿಸ್ತೀನಿ. ಯಾವುದೇ ರೈತರನ್ನ ವೈರಿಗಳ ರೀತಿ ನೋಡಬೇಕಾಗೂ ಇಲ್ಲ, ನೋಡೋ ಅವಶ್ಯಕತೆಯೂ ಇಲ್ಲ ನನ್ನ ಪ್ರಕಾರದಲ್ಲಿ. ದೇ ಆರ್ ನಾಟ್ ಯುವರ್ ಎನಿಮೀಸ್, ಅವರೇ ನಿಮ್ದು ವೈರಿಗಳಲ್ಲ. ಅವ್ರ ಉದ್ದೇಶನೂ ಕೋರ್ಸ್ ಡಿಮಾಂಡ್ಗಳಲ್ಲಿ ಒಪ್ಪಿಗೆ ಇರಬಹುದು, ಸಹಮತ ಇರಬಹುದು, ಇಲ್ಲದಿರಬಹುದು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಫಾರ್ ಎಕ್ಸಾಂಪಲ್, ಈಗ ನಾಳೆ ರಾಜ್ಯ ಸರ್ಕಾರಿ ನೌಕರರು ನಮಗೆ 500% ಸ್ಯಾಲರಿ ರೈಸ್ ಆಗಬೇಕು ಅಂತ ಕೂತ್ಕೊಂಡ್ಬಿಟ್ಟು ಸ್ಟ್ರೈಕ್ ಕೂತ್ಕೊಂಡ್ಬಿಟ್ರೆ ಆಗುತ್ತಾ ನೋಡ್ಬೇಕು ನೀವು. ಅಲ್ಟಿಮೇಟ್ಲಿ ಯಾಕಂದ್ರೆ ಅಷ್ಟು ದುಡ್ಡನ್ನು ಸೃಜನೆ ಆಗತ್ತಾ ನಾಳೆ? ಆಗ್ಬೇಕಲ್ಲ, ಆ ಕ್ಯಾಲ್ಕುಲೇಷನ್ ಇರಲೇ, ಅದು ಬೇಕಲ್ಲ, ಅದು ಲೆಕ್ಕಾಚಾರ. ಮನೆಯಲ್ಲಿ ಇಲ್ವಾ, ರೈತರ ಮನೇಲಿ ಇರಲ್ವಾ, ಅದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಅಪ್ರಸ್ತುತವಾದ ರೀತಿಯಲ್ಲಿ ಒಂದು ವಾದವನ್ನು ಮಂಡನೆ ಮಾಡೋರು ಕೆಲವರು ಇದ್ದಾರೆ ಈ ದೇಶದಲ್ಲಿ. ರೈತರು ಅವರಿಗೆ ನೀರನ್ನು ಫ್ರೀ ಕೊಡ್ತೀರಿ, ಅವ್ರಿಗೆ ನೀವು ಗೊಬ್ಬರನ ಸಬ್ಸಿಡಿಲಿ ಕೊಡ್ತೀರಿ, ಅವ್ರಿಗೆ ಬೀಜನ ಕಡಿಮೆ ರೇಟಲ್ಲೇನೋ ಕೊಟ್ಬಿಡ್ತೀರಿ, ಅವ್ರಿಗೆ ಸಾಲನ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಬಿಡ್ತೀರಿ, ಅವ್ರಿಗೆ ನೀರಿಗೆ ಕಾಸಿಲ್ಲ. ಇದಾದ್ಮೇಲೆ ಅವ್ರಿಗೊಂದು MSPನೂ ಕೊಡ್ತೀರಿ, ಆ MSPಲಿ ಅವ್ರು ಪರ್ಚೇಸ್ ಮಾಡ್ಕೋತಾರೆ, ಬೆಳೆದು ಕೊಡ್ತಾರೆ, ಮತ್ತೆ ಬರ ಬಂದರೆ ಸಾಲ ಮನ್ನಾ ಅಂತೀರಿ. ಇದೆಲ್ಲ ಆದಮೇಲೆ ಅವ್ರು ಒಳ್ಳೆ ಬೆಳೆ ಬೆಳೆದಾಗ್ಲೂ ಏನೋ ಅವ್ರೇನು ಟ್ಯಾಕ್ಸ್ ಕಟ್ಟಲ್ಲ, ಹಾಗಾಗಿ ಅವ್ರಿಗೆ ಯಾಕೆ ಕೊಡಬೇಕು ಇವೆಲ್ಲ ಅಂತ ಈ ಥರದ್ದು ಒಂದು ವಾದನೂ ಇಡೋರು ಇದ್ದಾರೆ ಈ ದೇಶಕ್ಕೆ. ಯು ಕಾಂಟ್ ಅಕ್ಸೆಪ್ಟ್ ಇಟ್, ಅದನ್ನು ಒಪ್ಪಲ್ಲ ಯಾರುವೆ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಆ ಮಧ್ಯದ ದಾರಿ ಹೇಗೆ ಕಂಡಿಡಿತಾರೆ ಅನ್ನೋದು ನನಗಂತೂ ಅರ್ಥವಾಗಿಲ್ಲ. ಏನೋ ಒಂದು ಮಾಡ್ತಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ. ಚರ್ಚೆಗಳ ಮೂಲಕನೇ ಅಂತಿಮ ಅಲ್ಲ ಸರ್. ಹೋಗೋಣ ಮುಂದಕ್ಕೆ. ಆಯ್ತು, ಇದರೆಲ್ಲ ಭಾಗವಾಗಿ ರೈತರ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ದಿಲ್ಲಿಯಲ್ಲಿ ತಡೆಗೋಡೆಯನ್ನು ದಾಟಕ್ಕೆ ಹೋಗೋದು, ಟ್ರೈ ಮಾಡೋದು, ನೂರಾರು ಟ್ರ್ಯಾಕ್ಟರ್ಗಳನ್ನು ಏಕಕಾಲದಲ್ಲಿ ನುಗ್ಗಿಸಕ್ಕೆ ನೋಡೋದು, ಇವೆಲ್ಲ ಮಾಡಿದ್ರೆ ಪೊಲೀಸರು ತಡೆದಿದ್ದಾರೆ. ಈಗ ಒಂದು ಪ್ರಾಬ್ಲಮ್ ಇದೆ ಈಗ ಇಲ್ಲಿ ನಮ್ಮಲ್ಲಿ. ಈಗ ನಮ್ಮ ರಾಜ್ಯದಲ್ಲಾದ್ರೇನು ಪೊಲೀಸರ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಿದ್ರಿಂದ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೇವೆ ಅಂತ ಯಾರು ಹೇಳ್ತಾರೆ? ಈಗಿರೋ ಕಾಂಗ್ರೆಸ್ ಸರ್ಕಾರನೂ ಹೇಳುತ್ತೆ, ಹಿಂದೆ ಇದ್ದಿದ್ದು BJP ಸರ್ಕಾರನೂ ಹೇಳ್ತಿತ್ತು, ಅಧಿಕಾರದಲ್ಲಿದ್ದವರೆಲ್ಲರೂ ಹೇಳೋದು. ಈಗ ಅಲ್ಲೂ ಏನೋ ಒಂದು ಪರ್ಮಿಷನ್ ಇರುತ್ತೆ ಅದಕ್ಕೆ ಪ್ರೊಟೆಸ್ಟಲ್ಲಿ. ಆದ್ರೆ ಇಂಥ ಸ್ಥಳದಲ್ಲಿ ಮಾಡ್ತೀವಿ ಅನ್ನೋದಕ್ಕಷ್ಟೇ ಅಲ್ಲ, ಏನೋ ಇರುತ್ತೆ. ಅಥವಾ ಅಡ್ಡದಾರಿ ಬರಬಾರ್ದು, ವಾಹನದ ತೊಂದರೆ ಮಾಡಬಾರ್ದು, ನೀವು ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು ಅಂತ ಏನೋ ಇರುತ್ತೆ. ಅದು ವೈಲೇಟ್ ಆದಾಗ ಏನಾಗಬೇಕು? ಇಲ್ಲಿ ನೀವು ಏನೂ ಆಗಬಾರ್ದು, ಅವ್ರನ್ನ ಅಡ್ಡ ತಡಿಬಾರ್ದು, ಅವ್ರು ಏನು ಮಾಡಿದ್ರು ಬಿಡಬೇಕು, ಅವ್ರು ಬಿಡ್ತಾ ಇರಬೇಕು ಅಂದರೆ ಇಲ್ಲೂ ಅದೇ ಆಗಬೇಕಲ್ಲ. ಹೋರಾಟಗಳೆಲ್ಲ ಒಂದೇ ಅಲ್ಲ. ವಿಧಾನಸೌಧ ನಡೀತಿದೆಯಪ್ಪ, ವಿಧಾನಸಭೆ ನಡೀತಿದೆಯಪ್ಪ. ಯಾಕೆ ವಿಧಾನಸಭೆ ಹತ್ತಿರಕ್ಕೆ ಪ್ರೊಟೆಸ್ಟರ್ಸ್ ಬಿಡಲ್ಲ ಯಾರುವೆ? ಯಾವುದೇ ಸರ್ಕಾರದವರು ಯಾಕೆ ಬಿಡಲ್ಲ? ನೀವು ಅಲ್ಲ ದೂರದಲ್ಲಿ ಅಡ್ಡ ಹಾಕ್ಬಿಡ್ತೀರಿ. ಅವರು ಟ್ರೈ ಮಾಡಕ್ಕೆ ಹೋದ್ರೆ, ಬ್ಯಾರಿಕೇಡ್ ಏನಾದ್ರು ತಳ್ಳಕ್ಕೆ ಹೋದ್ರೆ, ತಳ್ತೀಯ ಅಂತ ಬಿಟ್ಟು ತಗೊಂಡು ಒಳಗೋಗ್ಬಿಡ್ತೀರಿ. ಯಾಕದು? ಕೆಲವು ಪಾಲನೆಯನ್ನು
ಕೆಲವು ವರ್ಗಗಳು ಸಂಘಟಿತವಾಗಿ ಮಾಡಿದಾಗ ಅದು ಮಾಫಿ, ಕೆಲವು ಪಾಲನೆಯನ್ನು ಕೆಲವು ಸಣ್ಣ ಗುಂಪುಗಳು ಮಾಡಿದಾಗ ಮಾತ್ರ ಅದು ಅಪರಾಧ ಅನ್ನೋ ಮನೋಸ್ಥಿತಿ ಹೋಗಬೇಕು. ಬೇರೆ ದಾರಿ ಇಲ್ಲ ನಿಮಗೆ. ನಿಯಮ ಆ ಎಲ್ರಿಗೂ ಮನೋಸ್ಥಿತಿ ಹೋಗಬೇಕು. ದೊಡ್ಡ ಗುಂಪಿನಲ್ಲಿ ಮಾಡಿದ್ದಿದ್ದು ಅಪರಾಧವಲ್ಲ, ಸಣ್ಣದಾಗಿ ಮಾಡಿದ್ರೆ ಮಾತ್ರ ಅಪರಾಧ ಅಂತಂದರೆ. ಅಂದರೆ ಒಂದು 500 ಜನ ಹೋಗ್ಬಿಟ್ಟು ಯಾರೋ ಒಬ್ಬರನ್ನ ಸಾಯಿಸ್ಬಿಟ್ಟು ಬಂದುಬಿಟ್ರೆ ಅದು ಮರ್ಡ್ರಲ್ಲ. ಒಬ್ಬನೇ ಒಬ್ಬ ಚುಚ್ಬಿಟ್ಟು ಬಂದರೆ ಮಾತ್ರ ಮರ್ಡ್ರು ಅಂತ ಅನ್ನೋಕ್ಕಾಗಲ್ವಲ್ಲ. ಕ್ರೈಮ್ ಏನೇ ಅವ್ರ ಫೈನ್ ನಡೆದಿದೆ. ಹರಿಯಾಣ ಪೊಲೀಸರು ಅವರು ತಡೀತಾ ಇದ್ದಾರೆ. ಡ್ರೋನ್ಗಳಿಗೆಲ್ಲ ಅಡ್ಡಿ ಮಾಡ್ತಿದ್ದಾರಂತೆ, ಡ್ಯಾಶ್ ಮಾಡ್ತಿದ್ದಾರೆ. ಹರಿಯಾಣ ಸರ್ಕಾರದ ಧೋರಣೆಯನ್ನು ಸ್ವಾಮಿನಾಥನ್ ಅವ್ರ ಮೊಮ್ಮಗಳ್ಯಾರೋ ಸರಿ ಇಲ್ಲ ಇದು ಅಂತೇನೋ ಹೇಳಿದಾರಂತೆ. ಅಲ್ರೈಟ್, ಸರಿ ಇಲ್ಲ ಅಂತ ಅವ್ರು ಹೇಳೋದು ಅದು ಅವ್ರ ಅಭಿಪ್ರಾಯ. ಹೇಗೇನು ಅದಕ್ಕೆ ಅವಕಾಶ. ಎಸ್. ಸೊ ಇದರೊಂದಿಗೆ ಇವತ್ತಿನ ಈ ಮೊದಲ ಹಂತದ ಸುದ್ದಿಯನ್ನು ಮುಗಿಸಿ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ವಾಪಸ್ ಬರ್ತೀವಿ. ವಾಪಸ್ ಬಂದಾಗ ಈಗ ಇಲ್ಲಿಯವರೆಗೂ ಈ ಕ್ರಾಂತಿ ಎಂದು ಬಣ್ಣಿಸುತ್ತಿರುವ ಈ ಹೋರಾಟವನ್ನು ನೋಡಿದ್ರಿ. ನೆಕ್ಸ್ಟ್ ಈಗ ನಾನು ಮೊದಲೇ ಹೇಳಿದಂತೆ ವಿದೇಶಾಂಗ ನೀತಿಯಲ್ಲೂ ಅದನ್ನು ಕ್ರಾಂತಿ ಎಂದು ಬಣ್ಣಿಸುತ್ತಿರುವವರು ಹೇಳುತ್ತಿರುವ ಕಥೆಯನ್ನು ನೋಡಬೇಕಲ್ಲವೇ. ದಿಲ್ಲಿಯಿಂದ ಅಬುದಾಬಿಗೆ ಹೋಗೋಣ.